ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಾರ್ಡನ್ನಲ್ಲಿ ಯಾವ್ಯಾವ ಥರ ತರಕಾರಿ ಇದೆ ಮತ್ತು ಯಾವ್ಯಾವ ಥರ ಹೂವು ಇದೆ ಮತ್ತು ನಾನು ಯಾವ್ಯಾವ ಥರ ತರಕಾರಿನ ಹಾರ್ವೆಸ್ಟ್ ಮಾಡ್ತೀನಿ ಮತ್ತು ಹೂವು ಅಷ್ಟೇ ಯಾವ ಹೂವು ಹಾರ್ವೆಸ್ಟ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸ್ಟ್ರಾಬೆರಿ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ, ಹೂವು ಆಗಿದೆ ಮತ್ತು ಹಣ್ಣು ಸಹ ಆಗಿದೆ. ಅದರಲ್ಲಿ ಕಾಯಿನೂ ಇದ್ದಾವೆ, ಹಣ್ಣು ಆಗಿದ್ದಾವೆ. ಒಂದೇನೋ ಹಣ್ಣಾಗಿದೆ, ಒಂದೊಂದು ಸತಿ ಒಂದೊಂದು ಹಣ್ಣಾಗುತ್ತೆ. ಹಂಗಾಗಿ ಅದು ವೀಡಿಯೋ ಮಾಡೋದು ಮರ್ತೋಯ್ತು. ಇದು ಒಂದು ಹಣ್ಣಾಗಿತ್ತು, ನೋಡಿದೆ, ನೀರು ಹಾಕಕ್ಕೆ ಹೋದಾಗ ನೋಡಿದ್ನಲ್ಲ, ಹಂಗೆ ವೀಡಿಯೋ ಮಾಡಿದೆ. ಇನ್ನು ಸ್ವಲ್ಪ ಬೀನ್ಸೂ ಅಷ್ಟೇ, ಬೀನ್ಸು ಎಲ್ಲ ಬಂದಿದೆ. ಅಂದರೆ ಇದು ಬಳ್ಳಿ ಬೀನ್ಸ್ ಅಲ್ಲ, ಇದು ಗಿಡದಲ್ಲೇ ಬಿಡುತ್ತೆ ನೋಡಿ, ಆ ಥರ ಬೀನ್ಸು. ಗಿಡದಲ್ಲೇ ಬಿಟ್ರೂ ಇದೂ ಗೊಂಚಲಾಗಿ ಬಿಡುತ್ತೆ. ಇದು ತುಂಬ ಚೆನ್ನಾಗಿ ಬಿಡುತ್ತೆ ಇದು ಬೀನ್ಸು, ಗಿಡದಲ್ಲಿ ಬಿಡೋ ಅಂಥ ಬೀನ್ಸು. ಒಂದು ಸತಿ ಬೀನ್ಸ್ ಬಿಡ್ತು ಅಂದರೆ ಮತ್ತೆ ಅದು ಗಿಡ ವೇಸ್ಟು. ಅದೇ ನಾವು ಬಳ್ಳಿ ಬೀನ್ಸ್ ಹಾಕೊಂತು ಅಂದರೆ ಅದು ಒಂದು 2-3 ಸರಿನಾದರೂ ನಮಗೆ ಹಾರ್ವೆಸ್ಟಿಗೆ ಸಿಗುತ್ತೆ ಬಳ್ಳಿ ಬೀನ್ಸಲ್ಲಿ. ಹಂಗಾಗಿ ನಾವು ಎರಡೂ ಹಾಕೋಬೋದು. ಒಬ್ಬೊಬ್ರದ್ದು ಒಂದೊಂಥರ ಅಭಿಪ್ರಾಯ ಅಲ್ವಾ. ಬಳ್ಳಿ ಬೀನ್ಸ್ ಒಬ್ಬರು ಹಾಕ್ತಾರೆ, ಒಬ್ಬೊಬ್ಬರು ಗಿಡದ್ದು ಬೀನ್ಸೂ ಹಾಕೊತಾರೆ. ಅಂದರೆ ನಾನು ಬಳ್ಳಿ ಬೀನ್ಸು ಗಿಡದ ಬೀನ್ಸು ಎರಡೂ ಹಾಕಿದ್ದೀನಿ. ಅಂದರೆ ಬಳ್ಳಿ ಬೀನ್ಸು ಸ್ವಲ್ಪ ಖಾಲಿಯಾಗಿದೆ, ಅದು ಕಾಯೆಲ್ಲ. ಹಂಗಾಗಿ ಇದು ನೋಡಿ ಗಿಡದ ಬೀನ್ಸು ಹಾಕಿದ್ದೆ, ನೋಡೋಣ ಅಂತ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ನೋಡಿ ಅಲ್ಲಿ ಎಷ್ಟೊಂದು ಗಿಡಗಳಿದೆ. ಅದು ನಾನು ಸೌತೆಕಾಯಿ ಗಿಡದೊಳಗಡೆ ಹಾಕಿದ್ದೆ, ಅದರಲ್ಲೂ ಚೆನ್ನಾಗಿ ಬಂದಿದ್ದಾವೆ. ನೋಡಿ ಅಲ್ಲಿ ಸೌತೆಕಾಯಿ ಬಳ್ಳಿನೂ ಇದೆ. ಆ ಸೌತೆಕಾಯಿ ಬಳ್ಳಿನ ನಾನು ಅಲ್ಲಿ ಕಟ್ಟಿದ್ದೀನಿ ಒಂದು ದಾರ ಹಾಕ್ಬಿಟ್ಟು. ಅದ್ರ ಜೊತೆಯಲ್ಲೇ ಇದು ಗಿಡದ್ದು ಬೀನ್ಸ್ ಇದೆ, ಅದ್ರ ಜೊತೆಯಲ್ಲೇ ಹಾಕಿದ್ದೆ, ಅದೂ ಬಂದಿದ್ದಾವೆ ಚೆನ್ನಾಗಿ ಎಲ್ಲ. ಮತ್ತು ಇದು ಚಪ್ರದವರೆಕಾಯಿ ಥರನೇ, ಅಂದರೆ ಇದು ಗಿಡದವರೆಕಾಯಿನೇ ಬಿಡುತ್ತೆ. ಚಪ್ರದವರೆಕಾಯಿ ಥರ ಅದು ಹಬ್ಬೋದಿಲ್ಲ. ಅದು ಹಬ್ಬಿದ್ರೂ ಬಳ್ಳಿ ಜಾಸ್ತಿ ಹೋಗೋದಿಲ್ಲ, 1 ಇಂಚ್ ಅಷ್ಟೇ ಬಳ್ಳಿ ಹೋಗುತ್ತೆ ಅಷ್ಟೇ. ಆಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಗಿಡದವರೆಕಾಯಿ ಥರನೇ ಬಿಡುತ್ತೆ ಅದು. ನೋಡಿ ಇದು ಬಳ್ಳಿ ಬೀನ್ಸು, ಅದು ಎಲ್ಲ ಗಿಡ ಹೋಗಿ ಒಂದೇ ಒಂದು ಉಳ್ಕೊಂಡಿದೆ. ನೆಕ್ಸ್ಟ್ ಹಾಕೋಬೇಕು ಬೀಜನ. ಅದು ಒಂದರಲ್ಲೇ 1-2 ಕಾಯಿ ಇತ್ತು, ಹಂಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡೆ. ಇನ್ನು ದಾಸವಾಳ ಹೂವೂ ಅಷ್ಟೇ, ಇದು ಪನ್ನೀರ್ ರೋಸು ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ರೋಸ್ ಅಂತೂ ಘಮ ಅಂತಿರುತ್ತೆ. ಇದು ಹೀರೆಕಾಯಿ ಅಷ್ಟೇ, ಇನ್ನೊಂದು 2 ದಿನ ಅದು ಹಾರ್ವೆಸ್ಟಿಗೆ ಬರುತ್ತೆ. ಅಂದರೆ ನಾನು ಇದು 2 ದಿನ ಹಾರ್ವೆಸ್ಟ್ದು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಇದು ಅಷ್ಟೇ, ಇದು ಗಿಡದವರೆಕಾಯಿನೇ, ಅಂದರೆ ಚಪ್ರದವರೆಕಾಯಿ ಥರನೇ ಗಿಡದವರೆಕಾಯಿ. ನಾನು ಲಾಲ್ಬಾಗಿಂದ ಇದನ್ನು ಚಪ್ರದವರೆಕಾಯಿ ಅಂತ ಅಂದ್ಕೊಂಡು ತಗೊಬಂದೆ, ಆದರೆ ಅದು ಗಿಡದವರೆಕಾಯಿ ಥರನೇ ಬಿಡ್ತಾ ಇದೆ. ಇನ್ನು ಸೌತೆಕಾಯಿ ನೋಡಿ, ಕೆಲವರು ಸೌತೆಕಾಯಿ ಬಳ್ಳಿ ಬರ್ತಾನೆ ಇಲ್ಲ, ಅದು ನಾವು ಎಷ್ಟೇ ಇದು ಮಾಡಿದ್ರೂ ಬರ್ತಾನೆ ಇಲ್ಲ ಅಂತ ಕಮೆಂಟ್ ಮಾಡಿದರು. ಇಲ್ಲ, ಅದನ್ನು ಈಸಿಯಾಗಿ ಬೆಳೆಸ್ಕೋಬೋದು. ಅದೇ ಅಂದರೆ ಹುಳ ಬಂದರೆ ಔಷಧಿ ಏನಾದರೂ ಹೊಡ್ಕೊಳ್ಳಿ ಅಷ್ಟೇ. ನೋಡಿ ನನ್ನ ಗಾರ್ಡನಲ್ಲಿ 3-4 ಸೌತೆಕಾಯಿ ಗಿಡ ಇದೆ. ಅಂದರೆ ಎಲ್ಲ ಗಿಡದಲ್ಲೂ ನನಗೆ ಸೌತೆಕಾಯಿ ಹಾರ್ವೆಸ್ಟಿಗೆ ಬಂದಿದೆ. ನೋಡಿ ಇದು ಬದನೆಕಾಯಿನೂ ಅಷ್ಟೇ. ಆ ಬದನೆಕಾಯಿ ಅಂದರೆ ನಾವು ಹೆಚ್ಚಿಗೆ ಜಾಸ್ತಿ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ನಾನೆಲ್ಲ ತೆಗೆದಾಕ್ಬಿಟ್ಟು 1-2 ಗಿಡ ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ. ಇದರಲ್ಲೂ ಅಷ್ಟೇ ನೋಡಿ, ಬೀಜಕ್ಕೆ ಅಂತ ಒಂದು ಬಿಟ್ಟಿದ್ದೀನಿ, ಅದು ಬೀಜ ರೆಡಿಯಾಗಿದೆ. ನಾವು ಬೀಜ ಮಾಡ್ಕೋಬೇಕಾದ್ರೆ ಈ ಥರ ಗಿಡದಲ್ಲೇ ಬಿಟ್ಬಿಟ್ಟು ನೋಡಿ, ಈ ಕಲ್ಲರ್ ಬರುತ್ತೆ ನೋಡಿ, ಈ ಕಲ್ಲರ್ ಬಂದಾಗ ಅದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು. ಕಟ್ ಮಾಡಿ ತೆಗೆದು ನಾವು ಒಣಗಾಕಿಟ್ರೆ ಅದು ತುಂಬ ಚೆನ್ನಾಗೇ ಒಣಗುತ್ತೆ. ನೀವು ಹಂಗೇನೂ ಇಟ್ಕೋಬೋದು, ಇಲ್ಲ ಅಂತ ಅಂದರೆ ನೀವು ಅದನ್ನು ಕುಯ್ದು ಬೀಜನೂ ಸಪ್ರೇಟ್ ಮಾಡಿನೂ ಇಟ್ಕೋಬೋದು. ಅಂದರೆ ನನಗೆ ಕಾಯಿ ಗೊತ್ತಾಗೋದಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಹಂಗೆ ಇಟ್ಟಿರ್ತೀನಿ. ಗೋರಿಕಾಯಿ ನೋಡಿ, ಈ ಗೋರಿಕಾಯಿ ಗಿಡಕ್ಕೆ ನೀರು ಜಾಸ್ತಿ ಆದ್ರೇ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಈ ಗೋರಿಕಾಯಿ ಗಿಡನ ಬೆಳೆಸ್ಕೊಬೇಕು. ಅದು ಬರುತ್ತೋ ಬರೋದಿಲ್ವೋ ಅಂತ ಅಂದ್ಬಿಟ್ಟು ನಾನು ಒಂದು 3 ಬೀಜ ಇಟ್ಟಿದ್ದೆ. ಅದು ಒಂದೇ ಪಾಟಲ್ಲಿ 3 ಬೀಜ ಚೆನ್ನಾಗಿ ಬಂದಿದೆ. ಅದೇನು ಹೈಟಾಗಿ ಹೋಗೋದಿಲ್ಲ ಜಾಸ್ತಿ, ಚಿಕ್ಕ ಗಿಡದಲ್ಲೇ ಕಾಯಿ ಬಿಡುತ್ತೆ. ಅದು ಗೊಂಚಲ ಕಾಯಿ ಬಿಡುತ್ತೆ ಅದು ಗೋರಿಕಾಯಿ. ಇನ್ನು ಇದು ಪಾಲಕ್ ಸೊಪ್ಪು, ಅಂದರೆ ಒಂದು ಪಾಟಲ್ಲಿ ನಾನು, ಇದು ಪನ್ನೀರ್ ರೋಸ್ ಗಿಡ, ಆ ಪಾಟಲ್ಲಿ ನಾನು 1-2 ಬೀಜ ಉದುರಿಸಿದ್ದೆ ನೋಡಿ. ಅದು ಒಂದೇ ಒಂದು ಬೀಜದಿಂದ ನಮಗೆ ಎಷ್ಟೆಲ್ಲ ಸೊಪ್ಪು ಸಿಗುತ್ತೆ ನೋಡಿ. ಆ ಬುಡ ನೋಡಿ ಎಷ್ಟು ದಪ್ಪ ಆಗಿದೆ, ಮತ್ತು ಎಲೆನೂ ಅಷ್ಟೇ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಯಾವುದೇ ಥರ ಕೆಮಿಕಲ್ ಬಳಸೋದೆ ನಾವು ಆರ್ಗ್ಯಾನಿಕ್ಕಾಗಿ ಈ ಥರ ನಾವೇ ಬೆಳ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮಗೆ ಬೇಕಂದಾಗ ತರಕಾರಿಗಳು ಸಿಗುತ್ತೆ. ಈಗ ಸಡನ್ನಾಗಿ ನಾವು ಮಾರ್ಕೆಟಿಗೆ ಹೋಗೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಮ್ಮ ಗಾರ್ಡನಲ್ಲೇ ಇರುತ್ತೆ. ಆವಾಗ ತಕ್ಷಣಕ್ಕೆ ಹೋಗಿ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ತಗೊಬಂದು ಅಡುಗೆ ಮಾಡ್ಕೋಬೋದು. ಹಿಂದಿನ ಕಾಲದಲ್ಲೆಲ್ಲ ಇದೇ ಥರನೇ ಮಾಡ್ತಿದ್ದು. ಮನೆ ಹಿತ್ತಲಲ್ಲಿ
ಏನಾದರೂ ಸ್ವಲ್ಪ ತರಕಾರಿ ಎಲ್ಲ ಬೆಳ್ಕೊಂಡಿರೋರು ಯಾರಾದರೂ ನೆಂಟರು ಬಂದಾಗ ಇವಾಗ ಸಡನ್ನಾಗಿ ಅಡುಗೆ ಮಾಡಬೇಕು ಅಂದಾಗ ಯೋಚನೆ ಮಾಡೋರು ಏನು ಸಾರು ಮಾಡೋದು ಇವತ್ತು ಅಂತ. ಅವಾಗ ನೆನಪಾಗ್ತಿದ್ದೆ ಹಿತ್ತಲು. ಸಡನ್ನಾಗಿ ಹೋಗಿ ಹಿತ್ತಲಲ್ಲಿ ಹಾರ್ವೆಸ್ಟ್ ಮಾಡ್ಕೊಬಂದು ಅಡುಗೆ ಮಾಡ್ತಿದ್ರು. ಅದೇ ಥರನೇ ಈಗ ನಮಗೂ ಅಷ್ಟೇ, ನಾವು ಗಾರ್ಡನ್ ಮಾಡಿಕೊಂಡು ಮತ್ತು ಗಾರ್ಡನಲ್ಲಿ ಬೆಳೆಸ್ಕೊಂಡ್ರೆ ಸಡನ್ನಾಗಿ ಹೋಗಿ ತಗೊಬಂದು ನಾವು ಅಡುಗೆ ಮಾಡ್ಕೋಬೋದು. ಇದು ನೋಡಿ ಇನ್ನೊಂದು ದಿವಸದ್ದು ಇದು. ಅದು ಮೊದಲು ತೋರಿಸಿದ್ದು ತುಂಬ ಸಣ್ಣ ಇತ್ತು, ಇವಾಗ ನೋಡಿ ಹಾರ್ವೆಸ್ಟಿಗೆ ಬಂದಿದೆ. ಅದು ಒಂದೆರಡು ದಿನ ಆದಮೇಲೆ ಅದು ಹಾರ್ವೆಸ್ಟಿಗೆ ಬಂದಿದೆ. ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಹೀರೆಕಾಯಿ. ಅಂದರೆ ಒಂದು ಕೈಲಿ ಫೋನ್ ಇದೆ, ಒಂದು ಕೈಲಿ ಹಾರ್ವೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ನಾನು ಅದು ಕಟ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ಬದನೆಕಾಯಿನೂ ಅಷ್ಟೇ, ಇದು 2 ದಿನ ಹಾರ್ವೆಸ್ಟು ನಾನು ಒಂದೇ ದಿನದಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ. ಇದು ಅಷ್ಟೇ, ಬದನೆಕಾಯಿ ತುಂಬ ಚೆನ್ನಾಗಿ ಬಿಡುತ್ತೆ ಇದು. ಈ ಬದನೆಕಾಯಿ ಎಣ್ಣೆಗಾಯಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ವೈಟ್ ಬದನೆಕಾಯಿ ಬರುತ್ತೆ ನೋಡಿ, ಅದೂ ಅಷ್ಟೇ, ಅದು ಚೆನ್ನಾಗಿರುತ್ತೆ ನೋಡಿ. ಫಸ್ಟಿಗೊಂದು ನಾನು ಹಾರ್ವೆಸ್ಟ್ ಮಾಡಿದೆ ಸೌತೆಕಾಯಿ, ಮತ್ತು ಇವಾಗ ಸಣ್ಣದು ತೋರಿಸಿದ್ನಲ್ಲ, ಮತ್ತು ಈಗ ಇದೂ ಹಾರ್ವೆಸ್ಟಿಗೆ ಬಂದಿದೆ ನೋಡಿ. ಅಂದರೆ ನನಗೆ 2 ಟೈಮಲ್ಲಿ ಸಿಕ್ಕಿದೆ ಹಾರ್ವೆಸ್ಟಿಗೆ ಸೌತೆಕಾಯಿ. ಈಗ ನನ್ನ ಗಾರ್ಡನ್ನಲ್ಲಿ ಚೆನ್ನಾಗಿ ತರಕಾರಿ ಮತ್ತು ಸೌತೆಕಾಯಿ, ಟೊಮೊಟೊ ಎಲ್ಲನೂ ಸಿಗ್ತಾ ಇದೆ. ಈ ಟೈಮಲ್ಲಿ ತುಂಬ ಚೆನ್ನಾಗೇ ಬರುತ್ತೆ ಸೌತೆಕಾಯಿ ಮತ್ತು ತರಕಾರಿ ಆಗಲಿ ಎಲ್ಲನೂ ಅಷ್ಟೇ ಚೆನ್ನಾಗೇ ಬೆಳ್ಕೊಬೋದು ನಾವು. ಈ ಮಳೆಗಾಲದಲ್ಲಿ ಅಂದರೆ ಸ್ವಲ್ಪ ಹಿಂಸೆ, ಯಾಕೆಂದರೆ ನೀರು ಬಿದ್ದು ಕೊಳ್ತೋಗೋದು ಈ ಥರ ಎಲ್ಲ ಆಗುತ್ತೆ ನೋಡಿ. ಟೊಮೊಟೊನೂ ಸ್ವಲ್ಪ ಸಿಕ್ಕಿದೆ. ಮತ್ತು ಇದು ಇನ್ನೊಂದು 3ನೇ ದಿನದ್ದು ಇದು ಹಾರ್ವೆಸ್ಟು. ಅಂದರೆ ಗೋರಿಕಾಯಿನೂ ಸ್ವಲ್ಪ ಸಿಕ್ಕಿದೆ. ಅಂದರೆ ನಾನು ಅಲ್ಲೇ ಪ್ಲೇಟ್ ಇತ್ತಲ್ಲ, ಪಾಟ್ ಕೆಳಗಡೆ ಪ್ಲೇಟ್ ಇರ್ತೀನಲ್ಲ, ಅದರಲ್ಲೇ ಹಾರ್ವೆಸ್ಟ್ ಮಾಡಿ ಅದರಲ್ಲೇ ಇಟ್ಟಿದ್ದೆ. ಅದನ್ನು ತೋರಿಸ್ತಾ ಇದ್ದೀನಿ ಹಂಗೇ ನೋಡಿ. ಇದ್ರೂ ಅಷ್ಟೇ ಬೀನ್ಸು ಮತ್ತು ಇನ್ನೊಂದು ಗಿಡದಲ್ಲಿ ಅದು ಅಷ್ಟೇ ತುಂಬ ಚೆನ್ನಾಗಿ ತರಕಾರಿ ಎಲ್ಲ ಬರುತ್ತೆ ಈ ಟೈಮಲ್ಲಿ. ತರಕಾರಿ ಹಾಕ್ಕೊಂಡ್ರೆ ಚೆನ್ನಾಗಿ ತರಕಾರಿನೂ ಬಿಡುತ್ತೆ. ನಮ್ಮ ಮನೆಗೆ ಆಗೋಷ್ಟಾದ್ರೂ ನಾವು ತರಕಾರಿ ಎಲ್ಲನೂ ಬೆಳ್ಕೊಬೋದು. ತರಕಾರಿ ಆಗಲಿ ಹೂವು ಆಗಲಿ ಎಲ್ಲನೂ ನಾವು ಬೆಳ್ಕೊಬೋದು. ಈಗ ಸುಮ್ಮನೆ ನಾವು ಹೊರಗಡೆ ಕೆಮಿಕಲ್ ಹಾಕಿರೋದನ್ನ ದುಡ್ಡು ಕೊಟ್ಟು ತಗೊಂಬರೋ ಬದಲು ನಾವೇ ಈ ಥರ ಆರ್ಗಾನಿಕ್ಕಾಗಿ ಬೆಳ್ಕೊಂಡು ನಾವು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ. ಇದು ಅಷ್ಟೇ ಗುಂಡು ಬದನೆಕಾಯಿ ವೈಟು, ಇದು ತುಂಬ ಚೆನ್ನಾಗಿ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ. ಇದು ಟೇಸ್ಟೇ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಈ ಬದನೆಕಾಯಿ ಹಾಕಿದ್ರೆ ಸಾಂಬಾರಿಗಂತೂ ನೋಡಿ. ಸ್ವಲ್ಪ ಟೊಮೊಟೊ ಮತ್ತು ಮೆಣಸಿನ್ಕಾಯಿನೂ ಬಿಟ್ಟಿದೆ. ಮೆಣಸಿನ್ಕಾಯಿನ ನಾನು ಹಾರ್ವೆಸ್ಟ್ ಮಾಡಿಲ್ಲ, ಅಂದರೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಬಿಟ್ಟಿದೆ ಮೆಣಸಿನ್ಕಾಯಿನೂ ಅಷ್ಟೇ. ಮೆಣಸಿನ್ಕಾಯಿ ಗಿಡನೂ ಒಂದು 4-5 ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದ್ದಾವೆ ಎಲ್ಲ. ಇದು ಅಷ್ಟೇ ನೋಡಿ ಸೌತೆಕಾಯಿ ಬಳ್ಳಿ ನೋಡಿ, ಒಂದು 4-5 ಸೌತೆಕಾಯಿ ಬಳ್ಳಿ ಏನೋ ಇದೆ. ಅಂದರೆ ನಾನು ಅದನ್ನು ಹಗ್ಗ ಕಟ್ಬಿಟ್ಟು ಅಲ್ಲಿ ಮೇಲೆ ಕಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಮೂಲಂಗಿ, ಇದು ಪಾಟಲ್ಲ, ಇದು ಚೀಲ, ಅದೆಲ್ಲ ಹರಿದೋಗ್ಬಿಟ್ಟಿತ್ತು. ಹಂಗಾಗಿ ಅದು ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ತೆಗ್ಕೊಂಡಿದ್ದೆ. ಹಂಗಾಗಿ ಸ್ವಲ್ಪ ಅದರಲ್ಲಿ ಮೂಲಂಗಿ ಇತ್ತಲ್ಲ, ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಅದು ಒಂದು ಕೈನಲ್ಲಿ ತೆಗಿಯೋಕ್ಕೆ ಆಗೋದಿಲ್ಲ, ಒಂದು ಕೈಲಿ ಫೋನ್ ಇದೆ, ಹಂಗಾಗಿ ಒಂದು ಕೈಲಿ ತೆಗಿಯೋಕ್ಕೆ ಬರೋದೇ ಇಲ್ಲ ಅದು ನೋಡಿ. ಒಂದು 3 ಮೂಲಂಗಿ ಚೆನ್ನಾಗಿ ಬಂದಿದ್ದಾವೆ, ಇನ್ನೊಂದು ಚೆನ್ನಾಗಿ ಬಂದೇ ಇಲ್ಲ. ಅಂದರೆ ಅದು ಚೀಲ ಸರಿಗಿಲ್ಲ, ಎಲ್ಲ ಹರಿದೋಗ್ಬಿಟ್ಟಿದೆ. ಹಾಗಾಗಿ ಅದು ಸರಿಯಾಗಿ ಬಂದೇ ಇಲ್ಲ ಮೂಲಂಗಿ. ಹಾಗಾಗಿ ಚೆನ್ನಾಗಿ ಬಂದಿರೋದನ್ನು ಮಾತ್ರ ತೆಗಿತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ಅದು ತೆಗೆದುಬಿಡೋಣ, ಅದು ಚೀಲ ತೆಗೆದಾಕೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಅಂದರೆ ಬೇರೆ ಪಾಟಲ್ಲಿ ಹಾಕೋಬೇಕು, ಪಾಟಲ್ಲೋ ಇಲ್ಲ ಚೀಲದಲ್ಲೋ ಏನತ್ರಲ್ಲಾದರೂ ಹಾಕೋಬೇಕು. ಈಗ ಪಾಟೆಲ್ಲ ಖಾಲಿಯಾಗಿಬಿಟ್ಟಿದ್ದಾವೆ, ಯಾವ ಪಾಟ್ಗಳು ಇಲ್ಲ ಮತ್ತು ಚೀಲಗಳು ಇಲ್ಲ, ಎಲ್ಲ ಖಾಲಿಯಾಗಿದ್ದಾವೆ. ಈಗ ಹೊಲ್ದುಬಿಟ್ಟು ನಾನು ಬೇರೆ ಮೂಲಂಗಿ ಬೀಜ ಎಲ್ಲನೂ ಇಡಬೇಕು. ಇನ್ನು ಬೆಂಡೆಕಾಯಿ ಸಸಿಗಳು ಬಂದಿದ್ದಾವೆ. ಈಗ ಚೀಲ ಎಲ್ಲ ಹೊಲ್ದುಬಿಟ್ಟು ನಾನು ಆ ಬೆಂಡೆಕಾಯಿ ಸಸಿನೂ ಬೇರೆ ಚೀಲಕ್ಕೆ ಶಿಫ್ಟ್ ಮಾಡ್ಕೋಬೇಕು. ಇನ್ನೂ ನೋಡಿ ತರಕಾರಿ ಹಾರ್ವೆಸ್ಟ್ ಮಾಡಿದ್ದೆಲ್ಲ ಆಯಿತು. ಈಗ ಒಂದು ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಯೆಲ್ಲೋ ಕಲರು ದಾಸವಾಳ ಅಂತೂ ಹೂವು ಇವಾಗ ಸೀಸನ್ ಇಲ್ಲ ನೋಡಿ, ಮುಗಿಯೋಕ್ಕೆ ಬಂದಿದೆ ಎಲ್ಲ. ಸ್ವಲ್ಪ ಒಂದೊಂದೇ ಹೂವು ಬಿಡ್ತಾ ಇದೆ. ಅದು ಮಳೆಗಾಲ ಬಂತು ಅಂದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಅದು ಗಿಡ ನೋಡಿ. ಸ್ವಲ್ಪ ಕನಕಾಂಬರ ಹೂವು, ದಾಸವಾಳ, ಅಂದರೆ ಈ ಗಾರ್ಡನಲ್ಲಿ ಯಾವ್ಯಾವ ಥರ ಹೂವು ಸಿಗುತ್ತೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇನ್ನು ಪೂಜೆಗೂ ಬೇಕು ಅಂತ. ಇದು ಡಬಲ್ ಪೆಟಲು, ಇದೂ ಅಷ್ಟೇ ದಾಸವಾಳ ಹೂವು. ಅದು ಚಿಕ್ಕದಾಗಿ ಬಿಡುತ್ತೆ ನೋಡಿ. ಅದು ಸುಮ್ಮನೆ ಹಿಂಗೆ ಮುಟ್ಟಿದ್ರೂ ಸಾಕು ಉದುರೇ ಹೋಗ್ತವೆ, ಅದು ಮಗುನೂ ಉದುರೋಗ್ತವೆ ಅಂಥದ್ದು ಅದು. ಅಂದರೆ ತುಂಬ ಹೂವು ಬಿಡುತ್ತೆ ಆ ಗಿಡದಲ್ಲಿ. ಇದು ನೋಡಿ, ಇದು ಸೇವಂತಿಗೆ ಗಿಡ. ಅಂದರೆ ಇವಾಗ ಜಾಸ್ತಿ ಹೂವು ಬಿಡ್ತಾ ಇಲ್ಲ, ಸ್ವಲ್ಪ ಹೂವು ಬಿಡ್ತಾ ಇದ್ದಾವೆ. ಅಂದರೆ ಸ್ವಲ್ಪ ಇದಕ್ಕೆ ಗೊಬ್ಬರ ಎಲ್ಲ ಕಡಿಮೆ ಆಗಿಬಿಟ್ಟೈತೆ, ಸ್ವಲ್ಪ ಗೊಬ್ಬರ ಎಲ್ಲನೂ ಕೊಡಬೇಕು. ಹಂಗಾಗಿ ನೋಡಿ ತುಂಬ ಚೆನ್ನಾಗಿ ಬಿಡ್ತವೆ ಇದು ಸೇವಂತಿಗೆ ಹೂವು ಅಷ್ಟೇ. ಅಂದರೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ.
ಫಸ್ಟೆಲ್ಲ ನನಗೆ ದಾಸವಾಳ ಹೂವೇ ಜಾಸ್ತಿ ಸಿಗೋವು. ನಾನು ಸೇವಂತಿಗೆ ಹೂವು ಏನೋ ಹಾರ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಹಂಗಾಗಿ ಇವಾಗ ಎಲ್ಲ ಪ್ರೂನಿಂಗ್ ಮಾಡಿರೋದ್ರಿಂದ ನನಗೆ ದಾಸವಾಳ ಹೂವು ಹೆಚ್ಚಾಗಿ ಸಿಗ್ತಾ ಇಲ್ಲ. ಇದು ಪನ್ನೀರ್ ರೋಸು ನೋಡಿ, ಹಂಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡೆ. ನೋಡಿ ಇದು ಚಿಕ್ಕ ಗಿಡ, ಪ್ರೂನಿಂಗ್ ಮಾಡಿ ನಾನು ಇದನ್ನು ಕಟಿಂಗಿಂದ ಬೆಳೆಸ್ಕೊಂಡಿರೋದು. ಅದು ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ, ಅದು ರೆಡ್ದು ಡಬಲ್ ಪೆಟಲು ಚಿಕ್ಕ ಹೂ ಬಿಡುತ್ತೆ ಅನ್ನಲ್ಲ ಅದು. ಇದೂ ಅಷ್ಟೇ, ಇದು ದಾಸವಾಳ ಹೂವು ನೋಡಿ ಎಷ್ಟೊಂದು ಬಿಟ್ಟಿದೆ ನೋಡಿ. ಒಂದು ಗಿಡದಲ್ಲಿನೇ ಒಂದು ದಿನದಲ್ಲೇ ಇಷ್ಟೊಂದು ಹೂವು ಎಲ್ಲ ಬಿಟ್ಟಿದೆ. ಇದನ್ನು ಮಾತ್ರ ಪ್ರೂನಿಂಗ್ ಮಾಡಿಲ್ಲ, ಯಾಕೆಂದರೆ ಎಲ್ಲ ಗಿಡನೂ ಪ್ರೂನಿಂಗ್ ಮಾಡಿದ್ರೆ ನನಗೆ ಹೂವುಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿಲ್ಲ. ಅವು ಚೆನ್ನಾಗೆಲ್ಲ ಚಿಗುರಿ ಹೂವು ಸ್ಟಾರ್ಟ್ ಆಮೇಲೆ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ಯಾಕೆಂದರೆ ನಾವು ಒಂದೇ ಸರಿ ಮಾಡಿಬಿಡ್ತು ಅಂದರೆ ನಮಗೆ ಹೂವುಗಳು ಸಿಗೋದಿಲ್ಲ. ಹಂಗಾಗಿ ನಾವು ಒಂದೊಂದು ಮಾಡ್ಕೋಬೇಕಷ್ಟೇ ನೋಡಿ. ಇದು ಅಷ್ಟೇ, ಇದು ಕಾಕಡ ಹೂವು ಅಂದರೆ ಇದೇ ಒಂಥರ ಕಾಕಡ ಹೂವು. ಇದು ಸ್ವಲ್ಪ ಚೆನ್ನಾಗಿ ಬಿಟ್ಟಿದೆ, ಇದೂ ಅಷ್ಟೇ. ಮತ್ತು ಇದು ಶಂಖಪುಷ್ಪ. ಫಸ್ಟಿಗಿತ್ತು ನನ್ನ ಗಾರ್ಡನಲ್ಲಿ ಶಂಖಪುಷ್ಪ. ಅದು ಹೂ ಕಟ್ಟಿದ್ರೆ ಒಂದು 3 ಮೊಳ ಆಗೋದೇನೋ ಒಂದೊಂದು ಟೈಮಿಗೆ ಅಷ್ಟೊಂದು ಬಿಡೋದು. ನಾನೇ ತೆಗೆದಾಕ್ಬಿಟ್ಟಿದ್ದೆ ಅದು ಬೇಡ ಅಂತ. ಅಂದರೆ ಚಾನಲ್ ಮಾಡೋದಕ್ಕಿಂತ ಮುಂಚೆನೇ ಸಖತ್ತಾಗಿ ಹೂವು ಬಿಡೋದದು. ಅಂದರೆ ಇವಾಗ ಬೀಜ ಹಾಕಿದ್ದೀನಿ, ಒಂದು 2 ಪಾಟಲ್ಲಿ ಬಿಟ್ಟಿದ್ದೀನಿ. ಆ ಹೂವು ಬಿಡ್ತಾ ಇದೆ ಇವಾಗ. ಇನ್ನು ಮಲ್ಲಿಗೆ ಹೂವು ಸೀಸನ್ ಇವಾಗ ಸ್ಟಾರ್ಟ್ ಆಗಿದೆ. ಮಲ್ಲಿಗೆ ಹೂವು ಅಂದರೆ ನನ್ನ ಗಾರ್ಡನಲ್ಲಿ ಒಂದು 2-3 ಗಿಡ ಇತ್ತು, ಅದರಲ್ಲೂ ಬಿಟ್ಟಿದೆ ಹೂವು. ಇದು ಮೊನ್ನೆ ನರ್ಸರಿಗೆ ಹೋದಾಗ ತಗೊಬಂದಿದ್ನಲ್ಲ, ಅದರಲ್ಲೂ ಬಿಟ್ಟಿತ್ತು ಸ್ವಲ್ಪ. ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ ನೋಡಿ. ಇವಾಗ ಹಾರ್ವೆಸ್ಟ್ ಮಾಡಿ ಮನೆಗೆ ತಗೊಬಂದು ಅದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಸಿಕ್ಕಿದೆ ಅಂತ. ಅಂದರೆ ಇದು ಒಂದಿನದ ಮಾತ್ರ ತೋರಿಸಿದ್ದೀನಿ, ಅದು ಇನ್ನೊಂದು ದಿನದ್ದು ತೋರಿಸೋದು ಮರ್ತೇ ಹೋಯ್ತು. ಅದು ಹೀರೆಕಾಯಿ ಅದೆಲ್ಲ ಮಾಡೋದು ಹಿಂಗೆ ಒಂದೊಂದ್ಸರಿ ಮರ್ತೇ ಹೋಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ಕ್ಷಮಿಸಿ ನೋಡಿ. ಒಂದಿನದ ಮಾತ್ರ ತೋರಿಸ್ತಿದ್ದೀನಿ. ಇದು ಹೂವು ನೋಡಿ, ದಾಸವಾಳ ಹೂವು ಸಪ್ರೇಟು, ಮತ್ತು ಮಲ್ಲಿಗೆ ಹೂವು ಸಪ್ರೇಟು, ಕನಕಾಂಬರ, ಸ್ವಲ್ಪ ತರಕಾರಿ, ಸೊಪ್ಪು, ಈ ಥರ ಎಲ್ಲ ನಾನು ಸಪ್ರೇಟಾಗಿ ಡಿವೈಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಸಿಕ್ಕಿದೆ ನೋಡಿ. ಇದು ಅಷ್ಟೇ, ಬದನೆಕಾಯಿ ಬೀಜಕ್ಕೆ ಅಂತ ಬಿಟ್ಟಿದ್ನಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾವು ಹಂಗೇ ಇಟ್ಕೋಬೋದು. ಇಲ್ಲ ಅಂತ ಅಂದರೆ ನಾವು ಅದನ್ನು ಕುಯ್ದುಬಿಟ್ಟು ಬೀಜನೂ ಸಪ್ರೇಟಾಗಿ ಮಾಡಿ ಇಟ್ಕೋಬೋದು. ಸಪ್ರೇಟ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಒಂದು ಮಾರ್ಕರಿನ ಪೆನ್ನಿಂದ ಬರೆದು ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.